ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ಬಾಗಿಲಿಗೆ ನಾವು ಗಾರ್ಲೆಂಡನ್ನು ಮಾಡ್ಕೋತೀವಲ್ಲ, ಅದನ್ನು ರೋಸ್ ಗಾರ್ಲೆಂಡನ್ನು ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬರೀ ಈ ಥರ ದಾರ ಬೇಕಾಗುತ್ತೆ. ಕೌದಿ ಹೊಲಿತಾರಲ್ಲ, ಈ ಥರ ದಪ್ಪ ಇರುತ್ತಲ್ಲ, ಈ ಥರ ದಾರ ಬೇಕಾಗುತ್ತೆ. 2 ಬ್ಲೌಸ್ ಪೀಸು, ಹಾಗೆ ಸ್ವಲ್ಪ ಬೀಡ್ಸು. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಈಗ ಒಂದು ರಟ್ಟು ತಗೊಂಡಿದ್ದೀನಿ. ಕಾರ್ಡ್ ಥರ ಇದೆ. ಇದನ್ನು ಉದ್ದ 2 ಇಂಚ್ಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಅಗಲ 1 ಇಂಚಿಗೆ ಮಾರ್ಕನ್ನು ಮಾಡ್ತೀನಿ. ಇದನ್ನು ಕಟ್ ಮಾಡ್ಕೋತೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಓಕೆ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ 2 ಇಂಚ್ ಇದೆ, ಅಗಲ 1 ಇಂಚ್ ಇದೆ. ಇದು ಈಗ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಮಾಡ್ಕೋತೀನಿ. ಮಾಡಿಕೊಂಡು ನೋಡಿ, ಈ ಥರ ಇದನ್ನು ಕಟ್ ಮಾಡ್ಕೋತೀನಿ. ಇವಾಗ ಈ ಥರ ಇದೆ. ಇವಾಗ ನೆಕ್ಸ್ಟ್ ಬ್ಲೌಸ್ ಪೀಸ್ ತಗೋತೀನಿ. ಇದಕ್ಕೆ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ. ಒಂದಿಷ್ಟು ಆ ಕಡೆ ಇಷ್ಟು, ಈ ಕಡೆ ಇಷ್ಟು ಬಿಟ್ಕೊಂಡು ಇದನ್ನು ನಾನು ಇವಾಗ ಕಟ್ ಮಾಡ್ಕೋತೀನಿ. ಓಕೆ, ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ, ಇಷ್ಟು ಕಟ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡು ಈ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಈ ಥರ ಇಟ್ಕೊಂಡು ಇಲ್ಲಿ ರಟ್ಟೆ ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಅದರ ಮೇಲೇ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಈಗ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಕೂಡ ಇದೇ ಥರ ನಾನು ಕಟ್ ಮಾಡ್ಕೋತೀನಿ. ಓಕೆ ನೋಡಿ, ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಈ ನೀಡಲ್ಗೆ ಈ ದಾರನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕ್ಕ ಬೀಡು ಈ ನೀಡಲ್ನಲ್ಲಿ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಬೀಡ್ ಚೇಂಜ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಿಗ್ ಸೈಜ್ ಬೀಡ್ ಹಾಕ್ತಿದ್ದೀನಿ. ಈ ಥರ ಬೀಡ್ಸ್ ಮೊದಲು ಈ ಒಂದು ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲ್ ಬೀಡು, ನೆಕ್ಸ್ಟ್ ಮತ್ತೆ ಇದು ಒಂದು ಬೀಡ್. ಈ 3 ಬೀಡ್ಗಳನ್ನು ಹಾಕ್ತೀನಿ. ಹಾಕಿದ ಮೇಲೆ ಈ ಥರ ಒಂದು ತಗೊಂಡು ರಟ್ಟ, ಅದಕ್ಕೆ ಇದನ್ನು ಈ ಥರ ಚುಚ್ಕೋತೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಮೊದಲು ಗ್ರೀನ್ ಕಲರ್ ಲೀಫನ್ನು ಆ್ಯಡ್ ಮಾಡ್ಕೊಳ್ಳೋಣ. ಯೆಲ್ಲೋ ಕಲರು ಫ್ಲವರ್ ಥರ ಮಾಡ್ಕೋತೀನಿ. ಇದನ್ನು ಲೀಫ್ ಥರ ಈ ಥರ ಫೋಲ್ಡು, ಮತ್ತು ಇದನ್ನು ಈ ಥರ ಫೋಲ್ಡು, ಈ ಥರ ಮಾಡಿಕೊಂಡು ಈ ಲೀಫ್ಗಳನ್ನು ನೀವು
ಕ್ಯಾಂಡಲಿಂದ ಇಲ್ಲಿ ಸೈಡ್ ಎಲ್ಲ ಈ ಥರ ಸುಟ್ಕೋಬೋದು. ಇದನ್ನು ನಾನಿಲ್ಲಿ ಇದೇನಷ್ಟು ಕಿತ್ಕೊಳ್ಳಲ್ಲ, ಸೈಡೆಲ್ಲ ಬಿಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿಕೊಂಡು ಈ ಥರ ನಾನು 4 ಲೀಫ್ಗಳನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಮತ್ತೆ ಒಂದು ಈ ಬೀಡನ್ನು ಹಾಕ್ಕೊಂಡು ಮತ್ತೆ ಇದನ್ನು ಈ ಥರ ಚುಚ್ಕೊಳ್ಳಿ. ಇವಾಗ ಯೆಲ್ಲೋ ಕಲರ್ದು ಯಾವ ಥರ ತಗೋಬೇಕಂದ್ರೆ ಈ ಥರ ಮತ್ತು ಈ ಕಡೆನೂ ಈ ಥರ ಹೀಗೆ ಬರಬೇಕದು. ನೋಡಿ ಈ ಥರ ಮತ್ತೆ ಈ ಥರ ಇದು ಫ್ಲವರ್ ಶೇಪಲ್ಲಿ ಕಾಣಿಸುತ್ತೆ ಆಮೇಲೆ ನಮಗೆ. ಈ ಥರ ಮಾಡ್ಕೋಬೇಕು. 8 ಲೀಫ್ಗಳನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ. ನೋಡಿ ಈ ಥರ 8 ಲೀಫ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕ್ಕೊಂಡು ಈಗ ಗ್ರೀನ್ ಕಲರ್ ತಗೊಂಡಿದ್ದೀನಲ್ಲ, ಇದನ್ನ ಈ ಥರ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಇದನ್ನ ಬೇಕಿದ್ರೆ 4 ಲೀಫ್ ಕೂಡ ಆ್ಯಡ್ ಮಾಡ್ಕೋಬೋದು. ಯೆಲ್ಲೋ ಕಲರು 8 ಮಾಡ್ಕೊಳ್ಳಿ, ಗ್ರೀನ್ ಕಲರು 6 ಲೀಫ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಒಂದು ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಈಗ ಯೆಲ್ಲೋ ಕಲರ್ ಲೀಫ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆನೂ ಇದೇ ಥರ ಮಾಡಿಕೊಂಡು ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಟೋಟಲ್ ಈ ಥರ 8 ಸಲ ಮಾಡ್ಕೋಬೇಕು ನಾವು. ಈ ಥರ 8 ಸಲ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಡೋರ್ಗಳಿಗೆ ಹಾಕಿದಾಗ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಇದು. ನೋಡಿ ಈ ಥರ ಮಾಡ್ತಾ ಬನ್ನಿ. ಈ ಥರ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಬೀಡ್ ಹಾಕ್ತೀನಿ. ಈಗ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಗ್ರೀನು 4 ಹಾಕಿ, ಯೆಲ್ಲೋ ಕಲರು 8 ಹಾಕಿ. ಈ ಥರ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಉದ್ದ ಬೇಕೋ ನಿಮ್ಮ ಡೋರ್ ಅಳತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ ಒಂದು 2 ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಾಟನ್ ಬ್ಲೌಸ್ ಪೀಸ್ಗಳಿಂದ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನಗಿಲ್ಲಿ ಸೈಡು ಅಂದರೆ ಸುಟ್ಕೋತೀವಲ್ಲ ಮೇಣಬತ್ತಿಯಿಂದ, ಅದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸಿಲ್ಕ್ ಬ್ಲೌಸ್ ಪೀಸು ಇಲ್ಲ ಪಾಲಿಸ್ಟರ್ ಬ್ಲೌಸ್ ಪೀಸ್ ತೊಗೊಂಡ್ರೆ ಸೈಡ್ ನೀವು ಮಾಡ್ಕೋಬೇಕಾಗತ್ತೆ ಆ ಥರ. ಇಲ್ಲಾಂದರೆ ಬಿಚ್ಕೊಂಡು ಬೀಳುತ್ತೆ ದಾರ. ಈಗ ಲಾಸ್ಟಲ್ಲಿ ಮತ್ತೆ ನಾನು
ಈ ಥರ ಈ ಒಂದು ಬೀಡ್, ಒಂದು ವೈಟ್ ಬೀಡ್ ಮತ್ತು ಒಂದು ಗೋಲ್ಡ್ ಬೀಡ್. ಇಲ್ಲಿ ಬೀಡ್ಗಳನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಇದು ಎಂಡಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿ ಲಾಕ್ ಮಾಡ್ಕೋತೀನಿ ಒಂದ್ಸಲ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು 2-3 ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಈ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಥರ ಕೆಳಗಡೆ ಹ್ಯಾಂಗಿಂಗ್ ಥರ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ, ನೋಡಿ ಈ ಥರ ದೇವ್ರ ಮನೆಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ತಾ ಇರ್ಬೋದು. ನೋಡಿ 2 ಬ್ಲೌಸ್ ಪೀಸ್ ಇದ್ರೆ ಸಾಕು, ನೀವೇ ನಿಮ್ಮ ಕೈಯಾರೆ ಈ ಥರ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಉದ್ದಾಗಿದ್ರೆ ನಡೀತಿದ್ದು, ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೇಮ್ ರೆಡಿಮೇಡ್ ತಂದಿರ್ತೀವಲ್ಲ ಅದೇ ಥರ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.